ಹಲೋ ಎವ್ರಿ. ಮುಖ್ಯ ಪ್ರಶ್ನೆ 3 ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 5 ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ಸರಳ ವಿದ್ಯುತ್ ಮಂಡಲದ ಚಿತ್ರ ಬರೆಯಿರಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನು ಗುರುತಿಸಿ. ಇದು ವಿದ್ಯುತ್ ಮಂಡಲದ ಚಿತ್ರ. ವಿದ್ಯುತ್ ಕೋಶ ಇದೆ. ಇದು ಎನರ್ಜಿಯನ್ನ ಸಪ್ಲೈ ಮಾಡುವಂತದ್ದು. ಇಲ್ಲಿ ಉದ್ದ ಗೆರೆ ಏನಿದೆ ಅದು ಧನ ತುದಿ, ಹಾಗೆ ಗಿಡ್ಡಗೆರೆ ಋಣ ತುದಿಯನ್ನ ಸೂಚಿಸ್ತದೆ. ಈಗ ಧನ ತುದಿಯಿಂದ ಬಲ್ಬ್ಗೆ ಕನೆಕ್ಟ್ ಆಗಿದೆ. ಇದು ಬಲ್ಬ್ ನ ಇನ್ನೊಂದು ತುದಿ ಎಲ್ಲಿ ಹೋಗಿದೆ? ಅಮ್ಮೀಟರ್ ನ ಧನ ತುದಿಗೆ. ನೋಡಿ, ಕೋಶದ ಧನ ತುದಿ ಇಲ್ಲಿ ಅಮ್ಮೀಟರ್ ನ ಧನ ತುದಿಯ ಕಡೆ ಬರಬೇಕು. ಹಾಗೆ ಅಮ್ಮೀಟರ್ ನ ಋಣ ತುದಿ ಕೀಯನ್ನ ಹಾದು ಕೋಶದ ಋಣ ತುದಿಗೆ ಬಂದಿದೆ. ಇಲ್ಲಿ ವೋಲ್ಟ್ ಮೀಟರ್ ನೋಡಿ, ಈ ಬಲ್ಬ್ ನ 2 ತುದಿಗೆ ವೋಲ್ಟ್ ಮೀಟರ್ ನ 2 ತುದಿಯನ್ನ ಕನೆಕ್ಟ್ ಮಾಡಿದ್ದಾರೆ. ಇದು ವೋಲ್ಟ್ ಮೀಟರ್. ಇದು ವಿಭವಾಂತರವನ್ನ ಸೂಚಿಸುವಂತದ್ದು. ಅಮ್ಮೀಟರ್ ಏನಿದೆ ಇದು ವಿದ್ಯುತ್ ಪ್ರವಾಹ ಎಷ್ಟು ಹರಿತಿದೆ ಅಂತ ಸೂಚಿಸ್ತದೆ. ಇದನ್ನ ಯಾವಾಗ್ಲೂ ಸರಣಿಯಲ್ಲಿ ಜೋಡಿಸಬೇಕು. ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸಬೇಕು. ಈ ರೀತಿಯಾಗಿ ಇದು ಸರಳ ವಿದ್ಯುತ್ ಮಂಡಲದ ಚಿತ್ರ. ಇಲ್ಲಿ ಕೀ ಇದೆ. ಸ್ವಿಚ್ ಆನ್ ಮಾಡೋದು ಮತ್ತೆ ಸ್ವಿಚ್ ಆಫ್ ಮಾಡೋದು ಈ ಕೀಯ ಮೂಲಕ ಮಾಡ್ತಾರೆ. ಇದು ಸರಳ ವಿದ್ಯುತ್ ಮಂಡಲದ ಚಿತ್ರ. ಇದು ವೋಲ್ಟ್ ಮೀಟರ್, ಹಾಗೆ ಇದು ಅಮ್ಮೀಟರ್. ಥ್ಯಾಂಕ್ ಯು.